ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಅದು ಒಂದು ಚಿಕ್ಕ ಊರು. ಅಲ್ಲಿ ದೀಪಾ ಅನ್ನೋ ಹುಡುಗಿ ವಾಸ ಮಾಡ್ತಾ ಇರ್ತಾಳೆ. ಸರಳ, ಶಾಂತ, ತುಂಬಾ ಭಾವನಾತ್ಮಕ ಹುಡುಗಿ. ಅವಳ ಜೀವನಕ್ಕೆ ಒಂದು ದಿನ ಬಂದವನು ಅಜಯ್. ನಗರದಿಂದ ಬಂದ ಹೊಸ ಎಂಪ್ಲಾಯ್. ಮೊದಲ ಭೇಟಿಯೇ ವಿಭಿನ್ನವಾಗಿತ್ತು. ಒಂದು ಲೈಬ್ರರಿಯಲ್ಲಿ ಪುಸ್ತಕ ತೆಗೆದುಕೊಳ್ಳೋ ಸಮಯದಲ್ಲಿ ಇಬ್ಬರ ಕೈ ಕೂಡ ಒಂದೇ ಪುಸ್ತಕದ ಮೇಲೆ ತಾಕಿತ್ತು. ಅಜಯ್ ನಗುತ್ತಾ ಕೇಳಿದ, ನೀವೇ ತಗೊಳ್ಳಿ ಅಂತ. ಆ ಚಿಕ್ಕ ಕ್ಷಣವೇ ಅವರ ಕತೆ ಶುರು ಮಾಡಿತು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಲೈಬ್ರರಿಯ ಮಾತುಗಳು ಕಾಫಿಗೆ, ಕಾಫಿಯ ಮಾತುಗಳು ಲಾಂಗ್ ವಾಕ್ಗೆ ಬದಲಾಗಿದೆ. ದೀಪಾ ನಿಧಾನವಾಗಿ ಅಜಯ್ ಮೇಲೆ ಪ್ರೀತಿಯನ್ನ ಬೆಳೆಸಿಕೊಂಡ. ಅಜಯ್ ಕೂಡ ಅವಳನ್ನ ತುಂಬಾ ಕಾಳಜಿ ವಹಿಸುತ್ತಿದ್ದ. ಒಂದು ದಿನ ಅಜಯ್ ಅವಳಿಗೆ ಹೇಳಿದ, ನಿನ್ನನ್ನ ಕಂಡ್ರೆ ನಂಗೆ ತುಂಬಾನೇ ಇಷ್ಟ ಅಂತ. ದೀಪಾ ಕಣ್ಣಲ್ಲಿ ಕಣ್ಣೀರು, ಆದರೆ ಅದು ಸಂತೋಷದ ಕಣ್ಣೀರು. ಆಗ ಅವಳು ಕೂಡ ಹೇಳಿದ್ಲು, ನನಗೂ ಕೂಡ ನೀವಂದ್ರೆ ತುಂಬಾ ಇಷ್ಟ. ಅವರ ಪ್ರೀತಿ ತುಂಬಾ ಸರಳ, ಯಾವುದೇ ದೊಡ್ಡ ಪ್ರಾಮಿಸ್ ಇರಲಿಲ್ಲ, ಆದ್ರೆ ತುಂಬಾ ನಿಜವಾದ ಫೀಲಿಂಗ್ ಇತ್ತು. ಒಂದು ದಿನ ಅಜಯ್ ಹೇಳಿದ, ನಾನು ಸಿಟಿಗೆ ಮತ್ತೆ ಹೋಗ್ಬೇಕು ಕೆಲಸಕ್ಕಾಗಿ ಅಂತ. ದೀಪಾ ಸ್ವಲ್ಪ ಮೌನವಾಗಿದ್ದಳು. ಆದ್ರೆ ಅವಳು ನಗುತ್ತಾ ಹೇಳಿದ್ಲು, ನೀನು ಬಾ, ನಾನು ಕಾಯ್ತೀನಿ ಅಂತ. ಅದಕ್ಕೆ ಅಜಯ್ ಹೇಳಿದ, 1 ವರ್ಷ, ಕೇವಲ 1 ವರ್ಷ, ನಾನು ಮತ್ತೆ ಬರ್ತೀನಿ, ಮತ್ತೆ ನಿನ್ನನ್ನು ಮದ್ವೆ ಆಗ್ತೀನಿ ಅಂತ. ಆ ದಿನದಿಂದ ಕಾಯುವ ದಿನಗಳು ಶುರುವಾಯಿತು. ಮೊದಲ ತಿಂಗಳು ಕಾಲ್, ಮೆಸೇಜ್ ಎಲ್ಲವೂ ಇತ್ತು. ಆಮೇಲೆ ನಿಧಾನವಾಗಿ ಎಲ್ಲವೂ ಕಡಿಮೆ ಆಯಿತು. ದೀಪಾ ಪ್ರತಿದಿನ ಫೋನ್ ನೋಡ್ತಾ ಇರ್ತಿದ್ಲು. ಇವತ್ತು ಕಾಲ್ ಮಾಡ್ತಾನ ಅಂತ. ಒಂದು ದಿನ ಮೆಸೇಜ್ ಬಂದೇ ಇಲ್ಲ. ಮತ್ತೊಂದು ದಿನ ಕಾಲ್ ಕೂಡ ಇಲ್ಲ. ಅವಳ ಮನಸ್ಸಲ್ಲಿ ಭಯ ಶುರುವಾಯಿತು. ಅವಳು ಅವನಿಗೆ ಕಾಲ್ ಟ್ರೈ ಮಾಡ್ತಾ ಇರ್ತಿದ್ಲು, ಆದ್ರೆ ನಂಬರ್ ರೀಚಬಲ್ ಆಗ್ತಿರ್ಲಿಲ್ಲ. ತಿಂಗಳು ಕಳೆಯುತ್ತಾ ಹೋದವು, ಆದ್ರೆ ಅಜಯ್ ಮಾತ್ರ ಮರಳಿ ಬರಲಿಲ್ಲ. ಒಂದು ದಿನ ದೀಪಾ ಸಿಟಿಗೆ ಹೋಗಿ ಅವನ ಆಫೀಸ್ನಲ್ಲಿ ಹುಡುಕಿದ್ಲು. ಅಲ್ಲಿ ಗೊತ್ತಾಯ್ತು, ಅಜಯ್ 3 ತಿಂಗಳ ಹಿಂದೆ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದಾನೆ ಅಂತ. ಆ ಕ್ಷಣ ಅವಳ ಲೋಕವೇ ಕುಸಿದು ಹೋಯಿತು. ಅವಳು ಅಲ್ಲಿ ನಿಂತೇ ಇರಲಿಲ್ಲ. ಅವಳ ಬಾಯಲ್ಲಿ ಮಾತು ಬರಲಿಲ್ಲ, ಕಣ್ಣೀರು ಕೂಡ ಬರಲಿಲ್ಲ. ಅವನು ಕೊಟ್ಟ ಪ್ರಾಮಿಸ್ 1 ವರ್ಷದಲ್ಲಿ ಬರ್ತೀನಿ ಅಂತ, ಅದು ಎಂದಿಗೂ ಪೂರ್ಣವಾಗಲಿಲ್ಲ. ಆದ್ರೆ ದೀಪಾ ಇನ್ನೂ ಕಾಯ್ತಿದ್ದಾಳೆ. ಪ್ರತಿ ಮಳೆಯ ದಿನ ಅವಳು ಆ ಲೈಬ್ರರಿ ಹತ್ತಿರ ಹೋಗ್ತಾಳೆ. ಒಂದು ದಿನ ಅವನು ಮತ್ತೆ ಬಂದು ನಾನು ಬಂದೆ ಅಂತ ಹೇಳ್ತಾನೆ ಅನ್ನೋ ನಂಬಿಕೆಯಿಂದ. ಕೆಲವು ಪ್ರೀತಿಗಳು ಕೊನೆಗೊಳ್ಳೋದಿಲ್ಲ, ಅವು ಕೇವಲ ನೆನಪಾಗಿ ಉಳಿಯುತ್ತವೆ. ನಿಜವಾದ ಪ್ರೀತಿ ಎಂದಿಗೂ ಕೂಡ ಸಾಯೋದಿಲ್ಲ, ಆದ್ರೆ ಕೆಲವೊಮ್ಮೆ ಅದಕ್ಕೆ ಹ್ಯಾಪಿ ಎಂಡಿಂಗ್ ಇರೋದಿಲ್ಲ ಅಷ್ಟೇ. ಈ ಕತೆ ನಿಮ್ಮ ಮನಸ್ಸನ್ನ ಮುಟ್ಟಿತಲ್ವಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.